ಸ್ಥಳೀಯ ನಗರ ಸಂಸ್ಥೆಗಳ ಚುನಾವಣೆಗೆ ಕ್ಷಣಗಣನೆ ಶುರುವಾಗಿದೆ. ಮದ್ಯ, ಹಣ, ಸೀರೆ ನೀಡಿ ಮತದಾರರನ್ನ ಒಲಿಸಿಕೊಳ್ಳುವ ಪ್ರಯತ್ನ ಕೂಡ ಎಗ್ಗಿಲ್ಲದೆ ಸಾಗಿದೆ. ಇಂದು ಎಲ್ಲೆಲ್ಲಿ ಅಕ್ರಮ ನಡೀತು ಅನ್ನೋ ಡೀಟೇಲ್ಸ್ ಇಲ್ಲಿದೆ. ಚುನಾವಣೆ ಹಳ್ಳಿ ಮಾತ್ರ ಅಂಗೆಯವೇ ಚೂರು ಏಳ್ಗೆ ಇಲ್ದೇನೆ. ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಕ್ಷಣಗಣನೆ. ರಾಜ್ಯದ ವಿವಿಧೆಡೆ ಅಕ್ರಮಗಳದ್ದೇ ಸದ್ದು. ಮತದಾರರನ್ನ ಸೆಳೆಯೋಕೆ ಹಣ, ಸೀರೆ ವಿತರಣೆ. ಸ್ಥಳೀಯ ನಗರ ಸಂಸ್ಥೆ ಚುನಾವಣೆ ಹತ್ತಿರ ಬರ್ತಿದ್ದಂತೆ ಅಕ್ರಮಗಳ ಆಟ ಮತ್ತಷ್ಟು ಜೋರಾಗಿದೆ. ರಾಯಚೂರು ಜಿಲ್ಲೆಯಲ್ಲಿ ಮತದಾರರನ್ನ ಸೆಳೆಯೋಕೆ ಹಲವು ಕಸರತ್ತುಗಳನ್ನ ಮಾಡಲಾಗ್ತಾ ಇದೆ. ಹಂಚಲು ತಂದಿಟ್ಟಿದ್ದ 2.5 ಲಕ್ಷ ಮೌಲ್ಯದ 62 ಬಾಕ್ಸ್ ಅಕ್ರಮ ಮದ್ಯವನ್ನ ಅಬಕಾರಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನಿನ್ನೆ ಕೂಡ 50,000 ರೂಪಾಯಿ ಮೌಲ್ಯದ ಮದ್ಯವನ್ನ ವಶಪಡಿಸಿಕೊಳ್ಳಲಾಗಿತ್ತು. ಹಾದಿಗೊಂದು ಪಾರ್ಟಿ ಆದ್ರೆ ಬೀದಿಗೊಂದು ಪಾರ್ಟಿ ಆಯ್ತು, ಹಣ್ಣೊಂದೊಂದು ಪಾರ್ಟಿ ಆದ್ರೆ ತಮ್ಮೊಂದೊಂದು ಪಾರ್ಟಿ. ಯಾವೂರಲ್ಲಿ ನೋಡಿ ಅಣ್ಣ 100 ಪಾರ್ಟಿ, ಹಿಂಗೆ ಪಾರ್ಟಿ ಕಟ್ಟಿ ಹೋದ್ರು ಜನ ಎಲ್ಲ. ಇನ್ನು ಬೀದರ್ನ ಔರಾದ್ನಲ್ಲಿ ವಾರ್ಡ್ ನಂಬರ್ 2ರ ಕೆಜೆಪಿ ಅಭ್ಯರ್ಥಿ ಅಯೂಬ್ ಕುಟುಂಬದ ಒಟ್ಟು 6 ಹೆಸರುಗಳು ಡಬಲ್ ಎಂಟ್ರಿ ಆಗಿವೆ. ಇದರ ಬಗ್ಗೆ ಚುನಾವಣಾಧಿಕಾರಿಗಳ ಗಮನಕ್ಕೆ ತಂದರೂ ಕ್ಯಾರೇ ಅಂದಿಲ್ಲ. ಇತ್ತ ಯಾದಗಿರಿಯಲ್ಲಿ ಮತದಾರರ ಪಟ್ಟಿಯಲ್ಲಿ ಗೋಲ್ಮಾಲ್ ನಡೆದಿದೆ. ಶಹಾಪುರದ ಚೆನ್ನೂರು, ವನದುರ್ಗ, ಗೋಗಿ, ದರ್ಶನಾಪುರ, ಹಾರಣಗೆರ ಸೇರಿದಂತೆ ಇತರೆ ಗ್ರಾಮದ ಸುಮಾರು 308ಕ್ಕೂ ಅಧಿಕ ಮತದಾರರ ಹೆಸರುಗಳು ನಾಪತ್ತೆಯಾಗಿವೆ. ಇನ್ನು ಚುನಾವಣೆ ಕಾಲ್ಬುಡದಲ್ಲೇ ಇದ್ರೂ ವೋಟರ್ ಐಡಿ ಗೊಂದಲ ಇನ್ನೂ ಮುಗ್ದಿಲ್ಲ. ಚಿತ್ರದುರ್ಗದ 28ನೇ ವಾರ್ಡ್ನಲ್ಲಿನ ಮತದಾರರನ್ನ ಮತಪಟ್ಟಿಯಿಂದ ಕೈಬಿಡಲಾಗಿದೆ. ಪಟ್ಟಿಯಲ್ಲಿ ಕೆಲವರ ಹೆಸರು ಸರಿಯಾಗಿ ಮುದ್ರಣವಾಗಿಲ್ಲ. ಇನ್ನೊಂದೆಡೆ ಮುಸ್ಲಿಂ ಮಹಿಳೆ ಭಾವಚಿತ್ರವನ್ನೇ ಸರಿಸುಮಾರು 30ಕ್ಕೂ ಹೆಚ್ಚು ಮತದಾರರ ವಿಳಾಸಕ್ಕೆ ಲಗತ್ತಿಸಲಾಗಿದೆ. ಇನ್ನು ದಾವಣಗೆರೆಯಲ್ಲಿ ಪ್ರಚಾರಕ್ಕೆ ಮಹಿಳೆಯರನ್ನ ಹಣ ಕೊಟ್ಟು ಕರೆತರಲಾಗ್ತಾ ಇದೆ. ದಿನಕ್ಕೆ 100ರಿಂದ 300 ರೂಪಾಯಿವರೆಗೆ ನೀಡಲಾಗ್ತಾ ಇದ್ದು, ತಿಂಡಿ, ಊಟ ಕೂಡ ಪೂರೈಸಲಾಗ್ತಿದೆ. ಚುನಾವಣೆಯಲ್ಲಿ ಗೆಲ್ಲೋಕೆ ಕಾಂಚಾಣಗಳ ಸದ್ದು ಮತ್ತಷ್ಟು ಜೋರಾಗ್ತಾ ಇದೆ. ಅಕ್ರಮಗಳನ್ನ ಹತ್ತಿಕ್ಕಲು ಚುನಾವಣಾಧಿಕಾರಿಗಳು ಮತ್ತಷ್ಟು ಕಠಿಣ ಕ್ರಮ ತೆಗೆದುಕೊಳ್ಳಬೇಕಿದೆ. ಹೊಟ್ಟೆ ತುಂಬ ಎಂಡ ಕುಡಿಸಿ ಕೈಯ ತುಂಬ ನೋಟ ಕೊಟ್ಟು ಊರುದ್ಧಾರ ಮಾಡ್ತೀವಿ ಅಂತ ಓಟೋಗ್ ನಿಂತ್ರು. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಅದು ರಾಜ್ಯದಲ್ಲಿಯೇ ಸ್ವಚ್ಛ ನಗರ. ಆದರೆ ಆ ನಗರದ ಒಂದು ವಾರ್ಡ್ನಲ್ಲಿ ಜನ ಮೂಗು ಮುಚ್ಚಿಕೊಂಡೇ ಓಡಾಡ್ತಾರೆ. ಯಾಕೆ ಅಂತೀರಾ? ಈ ವರದಿ ನೋಡಿ ಗೊತ್ತಾಗುತ್ತೆ. ಇದು ಉಡುಪಿ ನಗರದ ಮಲ್ಪೆ ಸಮೀಪದ ಕಲ್ಮಾಡಿ ವಾರ್ಡ್. ಇಲ್ಲಿನ ಜನ ಯಾವಾಗ್ಲೂ ಹೀಗೆ ಮೂಗು ಮುಚ್ಚಿಕೊಂಡೇ ಓಡಾಡ್ತಾರೆ. ನೀವು ಅಲ್ಲಿಗೆ ಕಾಲಿಟ್ರೂ ನೀವು ಅದೇ ಮಾಡ್ಬೇಕಾಗತ್ತೆ. ಇದಕ್ಕೆ ಕಾರಣ ಇಲ್ಲಿ ಹರಿಯೋ ಕಲ್ಮಾಡಿ ನದಿ. ಸಾಮಾನ್ಯವಾಗಿ ನದಿಯಲ್ಲಿ ಮಳೆ ನೀರು ಹರಿಯುತ್ತೆ, ಆದ್ರೆ ಇಲ್ಲಿ ಹರಿಯೋದು ಕೊಳಚೆಯ ನೀರು. ಅದಕ್ಕೆ ಸುತ್ತಮುತ್ತಲ ಪ್ರದೇಶ ಗಬ್ಬು ನಾರ್ತಿದೆ. ಪ್ರತಿ ತಿಂಗಳು ನಾನು ಹೋಗಿ ಕೇಳಿದೆ, ಸರ್ ನೋಡಿ ನೀವು ಇಂಜಿನಿಯರ್ ಅನ್ನು ಕಳಿಸಿದ್ರು, ಇದನ್ನು ಎಂತ ಬಜೆಟ್ ನಾನು ಹೇಳಿದ್ದು, ಮತ್ತೆ ನಾವು ಅದಕ್ಕೆ ಎಂತ ಕರಿತೇವೆ, ಮೀಟಿಂಗ್ ಕರಿತೇವೆ, ಆಮೇಲೆ ಟೆಂಡರ್ ಕರಿತೇವೆ, ಟೆಂಡರ್ ಪಾಸ್ ಆದ ಕೂಡಲೇ ನಿಮ್ಮನ್ನು ನಾವು ಅದು ಸರಿ ಮಾಡಿ ಕೊಡ್ತೇವೆ ಅಂತ ಹೇಳಿ ಪ್ರತಿ ವರ್ಷ ಇದೆ. ಕಳೆದ 8 ವರ್ಷಗಳಿಂದ ಇದೇ ಪರಿಸ್ಥಿತಿ ಇದೆ. ಹೀಗಿದ್ರೂ ನಗರಾಡಳಿತ ತಲೆ ಕೆಡಿಸಿಕೊಂಡಿಲ್ಲ. ಇದರಿಂದ ಬೇಸತ್ತ ಸ್ಥಳೀಯರು ಈ ಬಾರಿ ಚುನಾವಣೆಯನ್ನ ಬಹಿಷ್ಕರಿಸಿದ್ದಾರೆ. ಯಾವುದೇ ಕಾರಣಕ್ಕೂ ನಗರಸಭೆ ಚುನಾವಣೆಯಲ್ಲಿ ಮತ ಚಲಾಯಿಸೋದಿಲ್ಲ ಅಂತ ಹೇಳ್ತಿದ್ದಾರೆ. ಕಟ್ಟದ ನೀರನ್ನು ಫುಲ್ ಇದ್ರೆ ಏನಾಗ್ತಿಲ್ಲ. ಈ ಅಡ್ಡಿ ನೀರು ಕೆಳಗೆ ಹೋದ್ಮೇಲೆ ಈ ಅಡಿಯ ನೀರು ವಾಸನೆ ಬಂದು ಇವ್ರು ಕಷ್ಟ. ಹೌದು, ಮನೆ ನಮಗೆ ಹೊಳೆಗೂ ನಮಗೆ ಒಂದು 6 ಫೀಟ್ ಆಚೆ ಹೆಚ್ಚು ಇರೋದು, ದಂಡೆಯಲ್ಲೇ ಇರೋದು ಹೊಳೆ. ಮನೆ ಹೊಳೆ ದಂಡೆ ಬುಡದಲ್ಲೇ ಇರೋದು ಮನೆ. ಮೀನು ಸತ್ತಿದೆ, ಮೀನು ಸತ್ತ ವಾಸನೆ ನಿಲ್ಲಿಕ್ಕೆ ಆಗುದಿಲ್ಲ. ಉಡುಪಿ ನಗರ ರಾಜ್ಯದಲ್ಲಿಯೇ ಸ್ವಚ್ಛ ನಗರ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಆದ್ರೆ ಇದೇ ನಗರದ ಕಲ್ಮಾಡಿ ಪ್ರದೇಶ ಗಬ್ಬು ನಾರ್ತಿದೆ. ಪ್ರಚಾರಕ್ಕೆ ಬರ್ತಾ ಇರೋ ರಾಜಕಾರಣಿಗಳಿಗೆ ಇಲ್ಲಿನ ಅವಸ್ಥೆಯ ದರ್ಶನವಾಗ್ತಿದೆ. ಆದ್ರೆ ಈಗಲೂ ಜನಪ್ರತಿನಿಧಿಗಳು ಬರೀ ಪೊಳ್ಳು ಭರವಸೆ ನೀಡುತ್ತಿದ್ದಾರೆ. ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆ ಶಶಿಧರ್ ಮಾಸ್ತಿಬೈಲು, ಸುವರ್ಣ ನ್ಯೂಸ್.
ಮಾಜಿ ಪ್ರಧಾನಿ ದೇವೇಗೌಡ ದೆಹಲಿಯಲ್ಲಿ ಇಂದು ಕೇಂದ್ರ ಚುನಾವಣಾ ಮುಖ್ಯ ಆಯುಕ್ತ ಸಂಪತ್ರನ್ನ ಭೇಟಿ ಮಾಡಿ ಬಿಜೆಪಿ ವಿರುದ್ಧ ದೂರು ನೀಡಿದರು. ರಾಜ್ಯದಲ್ಲಿ ದಲಿತರು, ಅಲ್ಪಸಂಖ್ಯಾತರನ್ನ ಮತದಾರರ ಪಟ್ಟಿಯಿಂದ ಕೈಬಿಡಲಾಗಿದೆ. ಬೆಂಗಳೂರು, ಹುಬ್ಬಳ್ಳಿ, ಬಿಜಾಪುರ, ಚಿಕ್ಕಮಗಳೂರು, ರಾಯಚೂರು ಕ್ಷೇತ್ರಗಳಲ್ಲಿ ಈ ಸಮುದಾಯಗಳ ಮತದಾರರನ್ನ ಕೈಬಿಡಲಾಗಿದೆ. ಇದನ್ನು ಕೂಡಲೇ ಸರಿಪಡಿಸುವಂತೆ ಆಯುಕ್ತರಿಗೆ ದೂರು ನೀಡಿದ್ದಾರೆ. ಏನು ವೋಟರ್ ಲಿಸ್ಟ್ಗಳಲ್ಲಿ ವ್ಯತ್ಯಾಸಗಳಾಗಿದೆ, ಮೈನಾರಿಟಿ ಕಮ್ಯುನಿಟಿಯವ್ರನ್ನ ಡಿಲೀಟ್ ಮಾಡಿದ್ದಾರೆ, ತಮಗೆ ಬೇಕಾದವ್ರನ್ನ ಸೇರಿಸ್ಕೊಂಡಿದ್ದಾರೆ. ಇಂಥ ವಿಷಯದಲ್ಲಿ ಸ್ಥೂಲವಾಗಿ ಪರಿಶೀಲನೆ ಮಾಡಬೇಕು. ವೋಟರ್ಸ್ ಆಸ್ ಪರ್ ದ ಲೇಟೆಸ್ಟ್ ಡ್ರಾಫ್ಟ್ ಲಿಸ್ಟ್ ಆಫ್ 2012 ಡಿಫರೆನ್ಸ್ ಎಷ್ಟಿದೆ ಅಂತ ನೋಡಿ. ಡಿಫರೆನ್ಸ್ 54,000 ಡಿಫರೆನ್ಸ್. ಇಲ್ಲೇ ತಗೊಳ್ಳಿ ನೀವು. ಮೊದಲು 19,000 ಇರೋದು 1,97,000, ಆಮೇಲೆ 2,47,000 ಆಗಿದೆ. ಇಲ್ಲ, ಇನ್ಕ್ಲೂಡ್ ಮಾಡಿದ್ದಾರೆ ಕೆಲವೆಲ್ಲ, ಅವ್ರಿಗೆ ಬೇಕಾದ್ರೆ ಕೆಲವರು ರಿಮೂವ್ ಮಾಡಿಬಿಟ್ಟು. ಪತ್ನಿ ನಾಗರತ್ನರಿಂದ ಡಿವೋರ್ಸ್ ಕೋರಿ ನಟ ದುನಿಯಾ ವಿಜಯ್ ಸಲ್ಲಿಸಿರುವ ಅರ್ಜಿ ವಿಚಾರಣೆ ಕೌಟುಂಬಿಕ ಕೋರ್ಟ್ನಲ್ಲಿ ನಡೆಯಿತು. ಅರ್ಜಿಯನ್ನು ಕೋರ್ಟ್ ಮಧ್ಯಸ್ಥಿಕೆ ಕೇಂದ್ರಕ್ಕೆ ಕಳುಹಿಸಿಕೊಟ್ಟಿದೆ. ಇದೇ 14ರಂದು ಸಂಧಾನ ನಡೆಯಲಿದೆ. ನಟ ದುನಿಯಾ ವಿಜಯ್ ಪತ್ನಿ ನಾಗರತ್ನರಿಂದ ಡೈವರ್ಸ್ ಕೋರಿ ಸಲ್ಲಿಸಿರುವ ಅರ್ಜಿ ವಿಚಾರಣೆ ಆರಂಭವಾಗಿದೆ. ಮಧ್ಯಸ್ಥಿಕೆ ಕೇಂದ್ರಕ್ಕೆ ರಾಜಿ ಸಂಧಾನ ಮಾಡಲು ಕಳುಹಿಸಿಕೊಟ್ಟು ನ್ಯಾಯಾಲಯ ಮಾರ್ಚ್ 14ಕ್ಕೆ ರಾಜಿ ಸಂಧಾನಕ್ಕೆ ಸೂಚಿಸಿದೆ. 14 ವರ್ಷಗಳ ಹಿಂದೆ ನಾಗರತ್ನರನ್ನ ವಿವಾಹವಾಗಿದ್ದ ವಿಜಯ್ ವಿಚ್ಛೇದನ ಕೋರಿ ಕೌಟುಂಬಿಕ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ತನ್ನ ತಂದೆ, ತಾಯಿ ಮತ್ತು ಮಕ್ಕಳಿಗೆ ಕಿರುಕುಳ ನೀಡುತ್ತಿದ್ದಾಳೆಂದು ಅವರು ಆರೋಪಿಸಿದ್ರು. ವಕೀಲರೊಂದಿಗೆ ಹಾಜರಾದ ನಾಗರತ್ನ ವಕಾಲತ್ತು ಸಲ್ಲಿಸಿದ್ರು. ಕೋರ್ಟ್ ಪ್ರಕರಣವನ್ನು ಮಧ್ಯಸ್ಥಿಕಾ ಕೇಂದ್ರಕ್ಕೆ ಕೌನ್ಸಿಲಿಂಗ್ಗೆ ಕಳುಹಿಸಿಕೊಟ್ಟಿತು. ಇದೇ 14ಕ್ಕೆ ಇಬ್ಬರ ನಡುವೆ ರಾಜಿ ಸಂಧಾನ ಮಾಡಲು ಸೂಚನೆ ನೀಡಿ ಪ್ರಕರಣ ವಿಚಾರಣೆ ಮುಂದೂಡಿತು. ಅಂಡರ್ ಸೆಕ್ಷನ್ 13ನಲ್ಲಿ ಫ್ಯಾಮಿಲಿ ಕೋರ್ಟ್ ಆ್ಯಕ್ಟ್ ಪ್ರಕಾರ ಅಪ್ಲಿಕೇಶನ್ ಹಾಕಿದ್ದೀವಿ. ಅವರು ರೆಸ್ಪಾಂಡೆಂಟ್ ಅವರು ನಾಗರತ್ನವ್ರು ಪರ್ಮಿಷನ್ ತಗೋಬೇಕು ಕೋರ್ಟ್, ಅದ್ರ ಪ್ರಕಾರ ಅಪ್ಲಿಕೇಶನ್ ಹಾಕಿ ವಕಾಲತ್ತು ಫೈಲ್ ಮಾಡಿದ್ದೀವಿ. ಆನಂತರ ಕೋರ್ಟ್ನವರು ಮೀಡಿಯೇಷನ್ಗೆ ರೆಫರ್ ಮಾಡಿದ್ದಾರೆ. 14/3/2013ಕ್ಕೆ ಮೀಡಿಯೇಷನ್ಗಿದೆ. ನಂತರ ರಿಪೋರ್ಟು 28/5/2013 ಕೇಸ್ ಪೋಸ್ಟ್ ಆಗಿದೆ. ಮಾರ್ಚ್ 14ಕ್ಕೆ ಮಧ್ಯಸ್ಥಿಕೆ ನಡೆಸಬೇಕು. ಮಧ್ಯಸ್ಥಗಾರರ ಸಮ್ಮುಖದಲ್ಲಿ ರಾಜಿ ಸಂಧಾನ ಮುರಿದು ಬಿದ್ದರೆ ಸಾಕ್ಷಿ ವಿಚಾರಣೆ. ಕೋರ್ಟ್ ಆದೇಶದನ್ವಯ ಮಾರ್ಚ್ 14ಕ್ಕೆ ಮಧ್ಯಸ್ಥಿಕೆ ಕೇಂದ್ರದಲ್ಲಿ ಮಧ್ಯಸ್ಥಗಾರನ ಸಮ್ಮುಖದಲ್ಲಿ ರಾಜಿ ಸಂಧಾನ ನಡೆಸಲಾಗುತ್ತೆ. ಒಂದು ವೇಳೆ ಇಬ್ಬರ ನಡುವೆ ಭಿನ್ನಾಭಿಪ್ರಾಯ ಬಗೆಹರಿಯದಿದ್ದರೆ ಕೋರ್ಟ್ ಪ್ರಕರಣದ ಮೇಲೆ ಸಾಕ್ಷಿ ವಿಚಾರಣೆ ಪ್ರಾರಂಭ ಮಾಡಬಹುದು. ವಿಜಿ ಮತ್ತು ನಾಗರತ್ನ ನಡುವಿನ ಸಂಬಂಧ ಕೂಡುತ್ತಾ ಇಲ್ಲವೇ ಕಳೆದು ಹೋಗುತ್ತಾ ಅನ್ನೋದು ಮಾರ್ಚ್ 14ಕ್ಕೆ ಗೊತ್ತಾಗಲಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ರೇಣುಕಾ ಪ್ರಸಾದ್ ಜೊತೆ ಮಾರುತಿ ಪಾವಗಡ, ಸುವರ್ಣ ನ್ಯೂಸ್. ಇನ್ನಷ್ಟು ಸುದ್ದಿಗಳನ್ನು ನೋಡೋಣ ಬ್ರೇಕ್ನ ನಂತರ.